ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಬಾಡಿಗೆ ಇಲ್ಲ, ಇಲ್ಲಿ ಗ್ಯಾಸ್ಗೆ ಒಂದು 2 ಅವರ್ 3 ಅವರ್ ಕಾಯಬೇಕು. ಮತ್ತೆ ಟೂ ವೀಲರ್ ರ್ಯಾಪಿಡೋ ಅವೆಲ್ಲ ಟೂ ವೀಲರ್ ನಿಂತರೆ ನಮ್ಗೊಂದು ಸ್ವಲ್ಪ ಕಾಸಾಗುತ್ತೆ, ಇಲ್ಲಾಂದ್ರೆ ಏನೂ ಆಗಲ್ಲ. ಕಷ್ಟ ಐತೆ ನಮ್ಮ ಜೀವನ, ತುಂಬ ಕಷ್ಟ ಮೇಡಮ್ ಅವರೇ. ನಾವು ಬಂದು ಆಲೇ 1.5 ಅವರ್ ಆಯಿತು. ಈಗ ಕಡಿಮೆ ಇದೆ, ಇವತ್ತು ಕಡಿಮೆ ಐತೆ. ಬೇರೆ ದಿನಕ್ಕೆ ಇವತ್ತು ಪರವಾಗಿಲ್ಲ ಹೇಳ್ಬೇಕು ಅಂದರೆ. ಬೇರೆ ದಿನ ಇನ್ನೂ ಜಾಸ್ತಿ ಇರ್ತಿತ್ತು, ಇವತ್ತು ಸ್ವಲ್ಪ ಕಡಿಮೆ ಐತೆ. ರೇಟ್ ಮಾಮೂಲಿನೇ ಐತೆ ಅನ್ಸುತ್ತೆ ಇದ್ರಲ್ಲೆಲ್ಲ. ಮಾಮೂಲಿ ಈ ಬಂಕ್ಗಳಲ್ಲೆಲ್ಲ ಅದೇ ಇರ್ತದೆ. ಪ್ರೈವೇಟ್ ಬಂಕಲ್ಲಿ ಮಾತ್ರ 130 140 ಖಂಡಿತ 150 ಇಸ್ಕೋತಾರೆ. ಇಲ್ಲೆಲ್ಲ ಪರವಾಗಿಲ್ಲ ನಮಗೆ. ಇವತ್ತು ಕ್ಯೂ ಕಡಿಮೆ ಐತೆ ಪೂರ್ತಿ. ಸರ್ಕಾರಕ್ಕೆ ಏನು ಹೇಳೋದು ಮೇಡಮ್, ಅವರು ಮಾನ್ಯತೆ ಮಾಡಿ ನೋಡ್ಕೊಂಡು ನಮಗೆ ಅನುಭವ ಇದು ಮಾಡಿಕೊಡ್ಬೇಕು ಅಷ್ಟೇ. ನಾವೇನು ಹೇಳೋಕ್ಕಾದ ಅವ್ರ ಮುಂದೆ? ಅವರೇ ತಿಳ್ಕೋಬೇಕು. ಊಟ ಇಲ್ಲ, ನಾಷ್ಟ ಇಲ್ಲ, ಕಾಯ್ತೀವಿ. ಮೊನ್ನೆ ಎಲ್ಲ 4 ಅವರ್ 5 ಅವರ್ ಕಾದೀವಿ. ನೈಟ್ ಬಂದು ಬೆಳಿಗ್ಗೆ ತುಂಬ್ಕೊಂಡು ಹೋಗಿದ್ದೀವಿ. ಅವೆ ನಮ್ಗೆ ಏನು ಮಾಡೋಕ್ಕೂ ಆಗಲ್ಲ. ನಾವು ಬಂಕ್ ಓಪನ್ ಇರಲ್ಲ, ಗ್ಯಾಸ್ ಸಿಕ್ಕಿರೋದಿಲ್ಲ, ಅನ್ಲೋಡ್ ಆಗಿರೋದಿಲ್ಲ. ನಾವು ಕಾಯ್ತಾ ಕೂತಿರ್ತೀವಿ ಯಾವಾಗ ಹಾಕ್ಸ್ಕೊಳ್ಳೋದಂತ. ಈಗ 1 ಡಬಲ್ ಆಗೈತೆ ರೇಟ್ ಬೇರೆ. 120 100 ಎಲ್ಲ ತಗೋತಾವ್ರೆ. ಇಲ್ಲಿ ನಮ್ಗೆ 54 ರೂಪಾಯಿ ಇದ್ದಿದ್ದು ಇವತ್ತು ಎಷ್ಟು 90 ರೂಪಾಯಿ ಚಿಲ್ಲರೆ ಐತೆ. ಇವಾಗೇನು ಡಬಲ್ ಆಯ್ತಲ್ವಾ, ನಮಗೆ ಬಾಡಿಗೆ ಆಗಲ್ಲ. 500 ರೂಪಾಯಿ ಫುಲ್ ಟ್ಯಾಂಕ್ ಆಯ್ತಿತ್ತು, ಇವತ್ತು 1600 ರೂಪಾಯಿ ಕಟ್ಬೇಕು ನಾವು. 1600 ರೂಪಾಯಿಗೂ ಫುಲ್ ಟ್ಯಾಂಕ್ ಆಗಲ್ಲ. ಏನು ಮಾಡ್ತೀರಾ? CNG ಆಗೈತೆ ಮೇಡಮ್, ಅದಕ್ಕೆಲ್ಲ ಸಿಗ್ತಾ ಐತೆ ಬಿಡಿ. ಅದಕ್ಕೆ ಎಷ್ಟು ಪ್ರಾಬ್ಲಮ್ ಇಲ್ಲ. ನಮಗೆ LPG ಅವರಿಗೆ ಹೊಸ ಕಷ್ಟ.